ಇದೇ ಕಾರಣಕ್ಕೆ ಹೇಳೋದು ಮಳೆ ಬಂದಾಗ ಮರಗಳ ಕೆಳಗೆ ಆಶ್ರಯವನ್ನ ಪಡ್ಕೊಳ್ಬೇಡಿ ಅಂತ. ಯಾವ ಮರ ಯಾವ ಸಂದರ್ಭದಲ್ಲಿ ಬೀಳುತ್ತೋ ಗೊತ್ತಿಲ್ಲ. ಇನ್ನು ಅರ್ಧ ಗಂಟೆ ಸುರಿದ ಮಳೆಗೆ ಒಂದಷ್ಟು ಅವಾಂತರ. ಇಂದಿರಾನಗರ ಡಿಪೋ ಮುಂದೆ ಕೆರೆಯಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಯುದ್ದಕ್ಕೂ ಕೂಡ ನೀರು ಆವರಿಸಿದೆ. ಸವಾರರು ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಅರ್ಧ ಗಂಟೆ ಅಷ್ಟೇ ಸುರಿದಂತಹ ಮಳೆಗೆ ಬೆಂಗಳೂರಿನಲ್ಲಿ ಈ ಅವಾಂತರ ಅಂದ್ರೆ ಇಡೀ ದಿನ ಮಳೆ ಸುರಿದ್ರೆ ಭಾರಿ ಮಳೆ ಆದಂತಹ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿರಬೇಡ ಅಂದಾಜಿಸಿ ನೋಡಿ. ಅಲ್ಲಿ ಬೈಕ್ ಸವಾರ ಬೈಕ್ನ ತಳ್ಕೊಂಡು ಹೋಗ್ತಾ ಇದ್ದಾರೆ. ಗಾಡಿ ಕೆಟ್ಟಿದೆಯೋ ಅಥವಾ ಆ ಗುಂಡಿಯಲ್ಲಿ ನಾನು ಓಡಿಸ್ಕೊಂಡು ಹೋಗೋದು ಬೇಡ ಅಂತ ಅವ್ರು ಈ ರೀತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇನ್ನು ರಸ್ತೆಯುದ್ದಕ್ಕೂ ಕೂಡ ಯಾವ ರೀತಿಯಾಗಿ ನೀರು ನಿಂತಿದೆ ಅಂತ ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಅರ್ಧ ಗಂಟೆ ಸುರಿದ ಸಣ್ಣ ಮಳೆಗೆ ಬೆಂಗಳೂರಿನ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿರುವಂಥ ರಸ್ತೆಗಳಲ್ಲಿ ವಾಹನ ಸವಾರರು ಓಡಾಟ ಮಾಡಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ನಾನು ಬೆಂಗಳೂರಿನ ಇಂದಿರಾನಗರ ಬಸ್ ಡಿಪೋ ಬಳಿ ಇದ್ದೇನೆ. ಇಲ್ಲಿ ಅದರ ಮುಂದಿರುವಂಥ ರಸ್ತೆ ತುಂಬೆಲ್ಲ ನೀರು ತುಂಬಿಕೊಂಡಿರುವಂಥದ್ದು. ಕಳೆದ ಅರ್ಧ ಗಂಟೆಯಿಂದ ಸುರಿದ ಸಣ್ಣ ಪ್ರಮಾಣದ ಮಳೆ ನೀರಿಗೆ ಬೆಂಗಳೂರಿನ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿರುವಂಥದ್ದು. ಇದು ಬೆಂಗಳೂರಿನ ಇಂದಿರಾನಗರ ಡಿಪೋ ಮುಂಭಾಗದಲ್ಲಿರುವಂಥ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಲ್ಲಿ ವಾಹನ ಸವಾರರು ಓಡಾಡಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೇಲ್ನೋಟಕ್ಕೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ನೀರು ನಿಂತ್ಕೊಳ್ಳಿಕ್ಕೆ ಪ್ರಮುಖವಾದ ಕಾರಣ ಇಲ್ಲಿ ಡ್ರೈನೇಜ್ಗಳನ್ನು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಇಲ್ಲಿ ವಿಜುವಲ್ಸ್ಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಡ್ರೈನೇಜಲ್ಲಿ ಮಳೆ ನೀರು ಹೋಗಲಿಕ್ಕೆ ಅವಕಾಶವೇ ಇಲ್ಲದೆ ಇರುವಂಥ ಕಾರಣಕ್ಕಾಗಿಯೇ ಈ ದೊಡ್ಡ ಪ್ರಮಾಣದ ಮಳೆ ನೀರು ಈ ರಸ್ತೆಯಲ್ಲಿ ನಿಂತಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. BBMP ಅಧಿಕಾರಿಗಳು ಈ ಡ್ರೈನೇಜ್ಗಳನ್ನು ಮಳೆಗಾಲದಲ್ಲಿ ಸಮರ್ಪಕವಾಗಿ ಮೇಂಟೈನ್ ಮಾಡದೇ ಇರುವಂಥದ್ದೇ ಈ ದೊಡ್ಡ ಪ್ರಮಾಣದ ಮಳೆ ನೀರು ನಿಂತ್ಕೊಳ್ಳಿಕ್ಕೆ ಪ್ರಮುಖವಾಗಿ ಕಾರಣವಾಗಿರುವಂಥದ್ದು. ಹಾಗಾಗಿ BBMP ಅಧಿಕಾರಿಗಳು ಇಂಥ ಸ್ಥಳಗಳನ್ನು ಗುರುತಿಸಿ ಅಲ್ಲಾಗುವಂತಹ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಥಮಿಕವಾಗಿ ಏನೆಲ್ಲ ಪ್ರಮುಖವಾಗಿ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಕೆಲಸ ಮಾಡಬೇಕು ಅಂಥವನ್ನು ಮಾಡಿದರೆ ಬೆಂಗಳೂರಿನಲ್ಲಿ ಈ ಸಣ್ಣ ಪ್ರಮಾಣದಲ್ಲಿ ಬರುವ ಮಳೆ ನೀರಿಗೆ ಇಂಥ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತ್ಕೊಳ್ಳುವುದು ತಪ್ಪಿಸ್ಬೋದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ BBMP ಅಧಿಕಾರಿಗಳ ಈ ನಿರ್ಲಕ್ಷ್ಯದ ಕಾಮಗಾರಿಯಿಂದಲೇ ಈ ಒಂದು ದೊಡ್ಡ ಪ್ರಮಾಣದ ಮಳೆ ನೀರು ಇಲ್ಲಿ ನಿಂತಿರೋದ್ರಿಂದ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.